ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಮಾರ್ಚ್ ಭವಿಷ್ಯವನ್ನು. ಬನ್ನಿ ನೋಡೋಣ. ಪ್ರತಿಯೊಂದು ಸಂಬಂಧವು ದೇವರ ಕೊಡುಗೆ ಅಲ್ಲ. ಕೆಲವು ಸಂಬಂಧಗಳು ಮೇಲ್ನೋಟಕ್ಕೆ ಆಶೀರ್ವಾದಗಳಂತೆ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಅವು ಹಿಂದಿನ ಕರ್ಮಗಳಿಗೆ ಮರುಪಾವತಿಯಾಗಿರುತ್ತವೆ. ಅವು ನಮ್ಮನ್ನು ಸಂತೋಷಪಡಿಸಲು ಬರುವುದಿಲ್ಲ, ಅವು ನಮಗೆ ಕಲಿಸಲು ಬರುತ್ತವೆ. ಮತ್ತು ಆ ಪಾಠ ಕಲಿತಾಗ ಸಂಬಂಧವು ತನ್ನಿಂದ ತಾನೇ ಸಡಿಲಗೊಳ್ಳಲು ಪ್ರಾರಂಭಿಸುತ್ತದೆ. ನೀವು ತುಲಾ ರಾಶಿಯವರಾಗಿದ್ದರೆ 2026 ವರ್ಷವು ನಿಮ್ಮನ್ನು ಮುರಿಯುವುದಿಲ್ಲ, ಆದರೆ ಒಳಗಿಂದ ನಿಮ್ಮನ್ನು ಹಗುರಗೊಳಿಸುತ್ತದೆ. ಈ ವರ್ಷ ತುಲಾ ರಾಶಿಯವರು ಹೊರನೋಟಕ್ಕೆ ತುಂಬ ಹತ್ತಿರವಾಗಿ ಕಾಣುವ, ಆದರೆ ನಿಮ್ಮ ಆತ್ಮವನ್ನು ದಣಿದಿರುವ ಸಂಬಂಧವನ್ನು ಬಿಡಬೇಕಾಗುತ್ತದೆ. ಧರ್ಮ ಗ್ರಂಥಗಳಲ್ಲಿ ತುಲಾ ರಾಶಿಯನ್ನು ಸಮತೋಲನದ ಚಿಹ್ನೆ ಎಂದು ಕರೆಯಲಾಗುತ್ತದೆ, ಆದರೆ ಜೀವನದ ವಿಪರ್ಯಾಸವನ್ನು ಪರಿಗಣಿಸಿ ಇದು ಹೆಚ್ಚಾಗಿ ಅಸಮತೋಲಿತ ಸಂಬಂಧಗಳಲ್ಲಿ ಕಂಡುಬರುವ ಚಿಹ್ನೆ. ನೀವು ಹೆಚ್ಚು ಕೊಡುವವರು, ಹೆಚ್ಚು ಮನವರಿಕೆ ಮಾಡುವವರು ಮತ್ತು ಹೆಚ್ಚು ಸಹಿಷ್ಣುರು. ಆದರೆ ಅರ್ಥ ಮಾಡಿಕೊಳ್ಳುವ ಸರದಿ ನಿಮ್ಮದಾಗಿದ್ದಾಗ ಇನ್ನೊಬ್ಬ ವ್ಯಕ್ತಿ ಮೌನವಾಗುತ್ತಾನೆ. ಮತ್ತು ಈ ಮೌನವು 2026ರಲ್ಲಿ ತುಲಾ ರಾಶಿಯವರಿಗೆ ಅತ್ಯಂತ ಚುಚ್ಚುವಂತಿರುತ್ತದೆ. 2026ರಲ್ಲಿ ಶನಿಯ ಕಠಿಣ ನೋಟ ಭ್ರಮೆಯನ್ನು ಛಿದ್ರಗೊಳಿಸುವ ರಾಹುವಿನ ಪ್ರಭಾವ ಮತ್ತು ಶುಕ್ರನ ಪರೀಕ್ಷಾ ಪ್ರಭಾವವು ಸೇರಿ ತುಲಾ ರಾಶಿಯ ಸಂಬಂಧಗಳ ನಿಜವಾದ ಸತ್ಯವನ್ನು ಪದರವಾಗಿ ಬಹಿರಂಗಪಡಿಸುತ್ತದೆ. ಪ್ರೀತಿಯ ಹೆಸರಿನಲ್ಲಿ ಹೊರಗಳಾಗಿ ಮಾರ್ಪಟ್ಟಿರುವ ಸಂಬಂಧಗಳು, ಜವಾಬ್ದಾರಿಯ ಹೆಸರಿನಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ನುಂಗುತ್ತಿರುವ ಸಂಬಂಧ, ತ್ಯಾಗದ ಹೆಸರಿನಲ್ಲಿ ನಿಮ್ಮ ಸ್ವಾಭಿಮಾನವನ್ನು ನಿಧಾನವಾಗಿ ಪಡಿಸುತ್ತಿರುವ ಸಂಬಂಧ, ಅದು ಇನ್ನು ಮುಂದೆ ಮರೆಯಾಗಿ ಉಳಿಯಲು ಸಾಧ್ಯವಿಲ್ಲ. ತುಲಾ ರಾಶಿಯವರು ಸಂಬಂಧಗಳನ್ನು ಬಿಡುವುದಿಲ್ಲ, ಏಕೆಂದರೆ ಅವರು ದುರ್ಬಲರಲ್ಲ, ಆದರೆ ಅವರು ಭಯಪಡುತ್ತಾರೆ. ಒಂಟಿಯಾಗಿರುವ ಭಯ, ಜನರು ಏನು ಹೇಳುತ್ತಾರೆಂದು ಭಯ, ಹಲವು ವರ್ಷಗಳ ಸಂಬಂಧವು ಮುರಿಯುತ್ತದೆ ಎಂಬ ಭಯ. ಈ ಭಯವು ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಲೇ ಇರುತ್ತದೆ. ಆದರೆ 2026ರಲ್ಲಿ ಜೀವನವು ಸ್ವತಃ ತುಲಾ ರಾಶಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತದೆ: ಜನರು ಹೆಚ್ಚು ಮುಖ್ಯವೋ ಅಥವಾ ನೀವೇನೋ? ಇದು ತುಲಾ ರಾಶಿಯವರು ಮೊದಲ ಬಾರಿಗೆ ತಮ್ಮನ್ನು ತಾವು ಆಯ್ಕೆ ಮಾಡಿಕೊಳ್ಳುವ ಕ್ಷಣವಾಗಿರುತ್ತದೆ. ಆ ಸಂಬಂಧ ಗಂಡ ಅಥವಾ ಹೆಂಡತಿಯದ್ದಾಗಿರಬಹುದು, ಅದು ಪ್ರೇಮ ಸಂಬಂಧವಾಗಿರಬಹುದು, ಅದು ತುಂಬ ಆಳವಾದ ಸ್ನೇಹವಾಗಿರಬಹುದು, ಅಥವಾ ನೀವು ನಿರ್ವಹಿಸುತ್ತಿರುವ ಕುಟುಂಬ ಬಂಧನವಾಗಿರಬಹುದು. ಆದರೆ ನೀವು ಅದನ್ನು ಜೀವಿಸುತ್ತಿಲ್ಲ, ಮತ್ತು ಮುಖ್ಯವಾಗಿ ಈ ಸಂಬಂಧವು ಇದ್ದಕ್ಕಿದ್ದಂತೆ ಮುರಿಯುವುದಿಲ್ಲ. ಯಾವುದೇ ದೊಡ್ಡ ಜಗಳವಿರುವುದಿಲ್ಲ, ಯಾವುದೇ ಸ್ಫೋಟವಿರುವುದಿಲ್ಲ. ಬದಲಾಗಿ ನಿಮ್ಮ ಶಕ್ತಿಯು ಕ್ರಮೇಣ ಅದರಿಂದ ದೂರ ಹೋಗಲು ಪ್ರಾರಂಭಿಸುತ್ತದೆ. ನಿಮಗೆ ಮಾತನಾಡಲು ಅನಿಸುವುದಿಲ್ಲ. ನಿಮ್ಮ ಒಟ್ಟಿಗಿರುವಾಗಲೂ ನೀವು ಒಂಟಿತನವನ್ನು ಅನುಭವಿಸುವಿರಿ. ನೀವು ಪದೇ ಪದೇ ದೂರವನ್ನು ಬಯಸುತ್ತೀರಿ. ಆದರೆ ಇದು ದ್ವೇಷವಲ್ಲ, ಇದು ಆತ್ಮದಿಂದ ಸಾಕು ಎಂದು ಸಂಕೇತವಾಗಿರುತ್ತದೆ. ಏಕೆಂದರೆ ಶನಿ ಎಂದಿಗೂ ಕಸಿದುಕೊಳ್ಳುವುದಿಲ್ಲ, ಅದು ಎಚ್ಚರಗೊಳ್ಳುತ್ತದೆ. ಮತ್ತು ತಕ್ಷಣ ತುಲಾ ರಾಶಿಯವರು ಆ ಸಂಬಂಧದಿಂದ ಹೊರಬಂದು ಒಂದು ಆಳವಾದ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ವರ್ಷಗಳಿಂದ ಓಡುತ್ತಿದ್ದ ಭಯವು ವಾಸ್ತವವಾಗಿ ಅವರ ವಿಮೋಚನೆಗೆ ದಾರಿಯಾಗಿತ್ತು. ಮತ್ತು ಅವರು ಬೇರ್ಪಟ್ಟ ತಕ್ಷಣ ಅವರ ಮನಸ್ಸು ಹಗುರವಾಗುತ್ತದೆ, ಅವರ ಸ್ವಾಭಿಮಾನ ಮರಳುತ್ತದೆ. ನಿರ್ಬಂಧಿಸಲ್ಪಟ್ಟಿದ್ದ ವಿಧಿ ನಿಧಾನವಾಗಿ ಬಿಚ್ಚಿಕೊಳ್ಳುತ್ತದೆ, ಮತ್ತು ಜೀವನವು ಅವರು ವರ್ಷಗಳಿಂದ ಹುಡುಕುತ್ತಿದ್ದ ಸಮತೋಲನವನ್ನು ಕಂಡುಕೊಳ್ಳುತ್ತದೆ. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ಸಂಬಂಧವು ಯಾವ ತಿಂಗಳಿನಿಂದ ಬಿಚ್ಚಿಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಛಿದ್ರವು ನೋವನ್ನು ತರುತ್ತದೆಯೋ ಅಥವಾ ಆಶೀರ್ವಾದವಾಗುತ್ತದೆಯೋ, ಆ ವರ್ಷವೇ ತುಲಾ ರಾಶಿಯವರಿಗೆ ಹೊಸ ನಿಜವಾದ ಮತ್ತು ಆತ್ಮಕ್ಕೆ ಶಾಂತಿ ನೀಡುವ ಸಂಪರ್ಕವನ್ನು ತರುತ್ತದೆಯೋ, ಒಂದು ದಾನ ಸಂಬಂಧ ಪ್ರವೇಶಿಸುತ್ತದೆ. ಅದು ಇಷ್ಟೆಲ್ಲ ದುಃಖಕ್ಕೆ ಕಾರಣವಾಗುತ್ತದೆ. ಈ ರಹಸ್ಯವನ್ನು ಬಹಿರಂಗಪಡಿಸಬೇಕೆಂದು ನೀವು ಬಯಸಿದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಮುಂದೆ ಇರುವುದು ಕೇವಲ ಭವಿಷ್ಯವಾಣಿಯಲ್ಲ, ಆದರೆ ನಿಮ್ಮ ಜೀವನದ ಸಂಕೇತವಾಗಿದೆ. ಈಗ ಪ್ರತಿಯೊಬ್ಬ ತುಲಾ ರಾಶಿಯವರನ್ನು ಹೆಚ್ಚು ರೋಮಾಂಚನಗೊಳಿಸುವ ಪ್ರಶ್ನೆಯನ್ನು ಪರಿಹರಿಸೋಣ: ಆ ಸಂಬಂಧ ಯಾವಾಗ ಮುರಿಯುತ್ತದೆ? ಮತ್ತು ತುಲಾ ರಾಶಿಯನ್ನು ಅಲುಗಾಡಿಸುವ ತಕ್ಷಣ ಯಾವುದು? ಎಚ್ಚರಿಕೆಯನ್ನು ಆಲಿಸಿ, ಏಕೆಂದರೆ ಇದು ಸಾಮಾನ್ಯ ಸಮಯವಲ್ಲ. ಮಾರ್ಚ್ ಮತ್ತು ಜುಲೈ 2026ರ ನಡುವಿನ ಅವಧಿಯು ತುಲಾ ಸಂಬಂಧಗಳಿಗೆ ಅತ್ಯಂತ ಸವಾಲಿನದ್ದಾಗಿರಲಿದೆ. ಇದು ಹೆಚ್ಚು ನಿರ್ಣಾಯಕವಾಗಲಿದೆ. ಈ ಕ್ಷಣದಲ್ಲಿಯೇ ಶನಿಯ ಒತ್ತಡ ಮತ್ತು ಶುಕ್ರನ ಪರೀಕ್ಷೆಯು ತುಲಾ ರಾಶಿಯನ್ನು ಅದೇ ಹಳೆಯ ಚಕ್ರಕ್ಕೆ ತಳ್ಳುತ್ತದೆ. ಎಲ್ಲಿ ಅದೇ ವಿಷಯಗಳು ಪುನರಾವರ್ತಿಸುತ್ತವೆ, ಅದೇ ಹಳೆಯ ಘರ್ಷಣೆಗಳು ಮತ್ತೆ ಉದ್ಭವಿಸುತ್ತವೆ. ಎಂದಿಗೂ ಕೇಳದ ಸಮಾನ ದೂರುಗಳು ಮತ್ತೆ ಉದ್ಭವಿಸುತ್ತದೆ. ಆದರೆ ವ್ಯತ್ಯಾಸವೇನೆಂದರೆ, ಈ ಬಾರಿ ತುಲಾ ರಾಶಿಯವರೊಂದಿಗೆ ತರ್ಕಿಸಲು ನಿಮಗೆ ಶಕ್ತಿ ಇರುವುದಿಲ್ಲ. ಮೊದಲ ಬಾರಿಗೆ ಮಾತನಾಡ
ಮಾತನಾಡುವುದು ಅಸಹಾಯಕರ ಎಂದು ಅರಿವಾಗುತ್ತದೆ. ಮೌನವಾಗಿರುವುದು ಸಹ ಇನ್ನು ಮುಂದೆ ಶಾಂತಿಯನ್ನು ತರುವುದಿಲ್ಲ. ಪ್ರತಿಯೊಂದು ಸಂಭಾಷಣೆಯು ಒಂದು ಹೊರೆಯಾಗಿ ಮಾರ್ಪಟ್ಟಿದೆ ಮತ್ತು ಒಳಗಿಂದ ಸ್ಪಷ್ಟವಾಗಿ ಧ್ವನಿ ಬರುತ್ತದೆ. ಕ್ಷಣವಾಗಿರುತ್ತದೆ. ನೀವು ಈಗ ಬಿಟ್ಟುಕೊಡದಿದ್ದರೆ ನೀವು ನಿಮ್ಮನ್ನು ನೀವೇ ಕಳೆದುಕೊಳ್ಳುವಿರಿ. ಈ ಸಂಬಂಧವು ಒಂದು ಕ್ಷಣದಲ್ಲಿ ಕೊನೆಗೊಳ್ಳುವುದಿಲ್ಲ. ಅದು ಮುಗಿಯುವುದೂ ಇಲ್ಲ. ಯಾವುದೇ ಹಠದಿನ ನಿರ್ಧಾರಗಳಿರುವುದಿಲ್ಲ. ಯಾವುದೇ ನಾಟಕೀಯ ದೃಶ್ಯಗಳಿರುವುದಿಲ್ಲ. ಬದಲಾಗಿ ಭಾವನಾತ್ಮಕ ಅಂತರ ಕ್ರಮೇಣ ಹೆಚ್ಚಾಗುತ್ತದೆ. ಇತರ ವ್ಯಕ್ತಿಯು ನಿಮ್ಮ ಮಾತುಗಳನ್ನು ಲಘುವಾಗಿ ಪರಿಗಣಿಸುತ್ತಾರೆ, ನಿಮ್ಮ ಭಾವನೆಗಳನ್ನು ಅತಿಯಾದ ಪ್ರತಿಕ್ರಿಯೆ ಎಂದು ಕರೆಯುತ್ತಿದ್ದಾರೆ ಮತ್ತು ನಿಮ್ಮ ಮೌನವನ್ನು ಗೆಲುವು ಅಥವಾ ನಿಮ್ಮ ಒಪ್ಪಿಗೆ ಎಂದು ಅರ್ಥೈಸುತ್ತಿದ್ದಾರೆ. ಮತ್ತು ಇದು ತುಲಾ ರಾಶಿಯವರ ಜೀವನದ ಶ್ರೇಷ್ಠ ಪಾಠ. ಪ್ರತಿಯೊಂದು ಮೌನವು ತ್ಯಾಗವಲ್ಲ, ಕೆಲವೊಮ್ಮೆ ಅದು ಅಂತಿಮ ದ್ರೋಹವಾಗಿರುತ್ತದೆ. 2026ರಲ್ಲಿ ತುಲಾ ರಾಶಿಯವರು ತಾವು ಉಳಿಸಲು ತುಂಬಾ ಶಕ್ತಿಯನ್ನು ಸುರಿಸುತ್ತಿರುವ ಸಂಬಂಧವು ನಿಜವಾದುದಲ್ಲ ಎಂಬ ಕಠೋರ ಸತ್ಯವನ್ನು ಪೂರ್ಣವಾಗಿ ಅರ್ಥೈಸಿಕೊಳ್ಳುತ್ತಾರೆ. ನಾನು ನನ್ನನ್ನು ಉಳಿಸಲು ಬಯಸಿರಲಿಲ್ಲ ಮತ್ತು ಈ ಅರಿವು ಹೆಚ್ಚು ನೋವನ್ನು ನೀಡುತ್ತದೆ, ಆದರೆ ಈ ನೋವು ಮುಕ್ತಿಯ ಬಾಗಿಲಾಗುತ್ತದೆ. ಏಕೆಂದರೆ ತುಲಾ ರಾಶಿಯವರು ಈ ಸಂಬಂಧದಿಂದ ಹಿಂದೆ ಸರಿದ ತಕ್ಷಣ ಜೀವನದಲ್ಲಿ ವಿಚಿತ್ರ ಬದಲಾವಣೆಗಳು ಪ್ರಾರಂಭಿಸುತ್ತವೆ. ತಿಂಗಳುಗಳಿಂದ ಸಿಲುಕಿದ ಕೆಲಸಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಮುಚ್ಚಿದಂತೆ ಕಾಣಿದ ಹಾದಿಗಳು ಸ್ವತಃ ತೆರೆದುಕೊಳ್ಳುತ್ತವೆ. ಮನಸ್ಸಿನಲ್ಲಿನ ಭಾರ ಕ್ರಮೇಣ ಕಡಿಮೆಯಾಗುತ್ತದೆ. ಮತ್ತೆ ಮುಖ್ಯವಾಗಿ ತುಲಾ ರಾಶಿಯವರು ಮತ್ತೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. 2026ರ ದ್ವಿತೀಯಾರ್ಧದಲ್ಲಿ ಈ ಸಂಬಂಧವು ಪೂರ್ಣವಾಗಿ ಮುರಿದು ಹೋಗುತ್ತದೆ ಅಥವಾ ಹಾಗೇ ಆಗುತ್ತದೆ. ಈ ಕ್ಷಣದಲ್ಲಿಯೇ ತುಲಾ ರಾಶಿಯವರು ಇರುತ್ತಾರೆ. ಜೀವನದಲ್ಲಿ ಒಂದು ಹೊಸ ಸಮತೋಲನ ಮೂಡುತ್ತದೆ. ಕೆಲವರಿಗೆ ಈ ಸಮತೋಲನವು ಹೊಸ ಸಂಬಂಧದ ರೂಪದಲ್ಲಿ ಬರುತ್ತದೆ, ಆದರೆ ಅದು ತಕ್ಷಣ ಬರದೇ ಇರಬಹುದು, ಆದರೆ ನಿಧಾನವಾಗಿ ಮುಂದುವರಿಯುತ್ತದೆ. ಮಹಾನ್ ಸತ್ಯ ಮತ್ತು ನಂಬಿಕೆಯೊಂದಿಗೆ. ಮತ್ತು ಇನ್ನೊಬ್ಬರಿಗೆ ಈ ಹೊಸ ಸಂಬಂಧವು ಒಂದು ವ್ಯಕ್ತಿಯೊಂದಿಗಲ್ಲ, ಆದರೆ ತನ್ನೊಂದಿಗೆ ಇರುತ್ತದೆ. ಮೊದಲ ಬಾರಿಗೆ ತುಲಾ ರಾಶಿಯವರು ಭಯವಿಲ್ಲದೆ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅವರು ಅಪರಾಧವಿಲ್ಲದೆ ಇಲ್ಲ ಎಂದು ಹೇಳಲು ಮತ್ತು ವಿವರಣೆ ಇಲ್ಲದೆ ತಮ್ಮನ್ನು ತಾವು ಆಯ್ಕೆ ಮಾಡಿಕೊಳ್ಳಲು ಕಲಿಯುತ್ತಾರೆ. 2026 ತುಲಾ ರಾಶಿಯವರಿಗೆ ಕೇವಲ ವಿಘಟನೆಯ ವರ್ಷವಲ್ಲ, ತಪ್ಪು ಸಂಬಂಧಗಳಿಂದ ಮುಕ್ತಿಯ ವರ್ಷ. ಈ ವರ್ಷ ತುಲಾ ರಾಶಿಯವರು ಪ್ರತಿಯೊಂದು ಸಂಬಂಧಕ್ಕೂ ಬದ್ಧರಾಗಬೇಕಿಲ್ಲ ಎಂದು ಕಲಿಯುತ್ತಾರೆ. ಇದು ಯೋಗ್ಯವಲ್ಲ ಮತ್ತು ಪ್ರತಿಯೊಂದು ಬಿಟ್ಟುಕೊಡುಗೆಯೂ ಸೋಲಲ್ಲ. ಇನ್ನು ಕೆಲವೊಮ್ಮೆ ಬಿಟ್ಟುಕೊಡುವುದು ದೊಡ್ಡ ವಿಜಯವಾಗುತ್ತದೆ, ಏಕೆಂದರೆ ಆತ್ಮ ಹಗುರವಾಗಿದ್ದಾಗ ಮಾತ್ರ ಅದೃಷ್ಟ ಪಕ್ಕಪಕ್ಕದಲ್ಲಿ ನಡೆಯುತ್ತದೆ. ಮತ್ತು 2026 ಅಂತ್ಯದವರೆಗೆ ಬಿಟ್ಟುಕೊಡಲು ಕಠಿಣವೆಂದು ಕಾಣಿಸುತ್ತಿದ್ದ ಸಂಬಂಧವು ಅವರ ಜೀವನದ ದೊಡ್ಡ ಅಡ್ಡಿಯಾಗಿದೆ ಎಂದು ತುಲಾ ರಾಶಿಯವರು ಸ್ಪಷ್ಟವಾಗಿ ಅರಿತುಕೊಳ್ಳುತ್ತಾರೆ. ಈಗ ಅದು ಅಡ್ಡಾಡಿಯನ್ನು ತೆಗೆದುಹಾಕಲಾಗಿದೆ. ಮುಂದಿನ ಹಾದಿ ಸ್ಪಷ್ಟವಾಗುತ್ತಿದೆ. ಇದು 2026 ದೊಡ್ಡ ಸಂದೇಶ. ತುಲಾ ರಾಶಿಯವರಿಗೆ ಸಮತೋಲನವು ಇತರರನ್ನು ಪಡಿಸುವುದರಿಂದಲ್ಲ, ಬದಲಾಗಿ ತಮ್ಮೊಂದಿಗೆ ಪ್ರಾಮಾಣಿಕವಾಗಿರುವುದರಿಂದ ಬರುತ್ತದೆ. ತುಲಾ ರಾಶಿಯವರು ಇದನ್ನು ಕಲಿತ ದಿನ ಅವರ ಜೀವನವು ಹೊಸ ಸ್ಥಿರತೆ, ಹೊಸ ಗೌರವ ಮತ್ತು ಆಳವಾದ ಶಾಂತಿಯೊಂದಿಗೆ ಮುಂದುವರಿಯಲು ಪ್ರಾರಂಭಿಸುತ್ತದೆ. 2026 ಮುಂದುವರೆದಂತೆ ತುಲಾ ರಾಶಿಯವರ ಒಳಗಿನ ಮತ್ತೊಂದು ಪ್ರಮುಖ ರೂಪಾಂತರವು ಸದ್ದಿಲ್ಲದೆ ಪ್ರಾರಂಭವಾಗುತ್ತದೆ. ಇದು ಚಿತ್ರಗಳಲ್ಲಿ ಕಂಡುಬರುವ ಜನರು ಶ್ಲಾಘಿಸುವ ಅಥವಾ ಜಗತ್ತು ಕ್ಷಣ ಗಮನಿಸುವ ಬದಲಾವಣೆಯಲ್ಲ, ಆದರೆ ಸತ್ಯವೆಂದರೆ ಈ ಬದಲಾವಣೆಯು ಅತ್ಯಂತ ಆಳವಾದದ್ದು ಮತ್ತು ಅತ್ಯಂತ ನಿರ್ಣಾಯಕವಾದದ್ದು. ಏಕೆಂದರೆ ಸಂಬಂಧವನ್ನು ತೊರೆದ ನಂತರ ಬರುವ ಶೂನ್ಯತೆಯ ನಿಜವಾದ ಪರೀಕ್ಷೆ ನೋವಲ್ಲ, ಕಣ್ಣೀರಲ್ಲ, ಆದರೆ ಜೀವನದ ಮೇಲೆ ಇದ್ದಕ್ಕಿದ್ದಂತೆ ಇಳಿಯುವ ಮೌನ. ಈ ಶೂನ್ಯತೆಯಲ್ಲಿ ತುಲಾ ರಾಶಿಯವರು ಇವರ ನಿಜವಾದ ಅರ್ಥವನ್ನು ಕಂಡುಕೊಳ್ಳುತ್ತಾರೆ. ಇನ್ನು ಮುಂದೆ 2 ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಒಂದು, ಹಳೆಯ ಅಭ್ಯಾಸಗಳ ಹಾದಿ, ಎಲ್ಲಿ ತಾತ್ಕಾಲಿಕ ಬೆಂಬಲವನ್ನು ನೀಡುವ ಯಾರಿಗಾದರೂ ಹೃದಯ ಅಂಟುಕೊಳ್ಳುತ್ತದೆ. ಎರಡನೆಯದು, ಸ್ವಾಭಿಮಾನದ ಹಾದಿ, ಎಲ್ಲಿ ಮೊದಲ ಬಾರಿಗೆ ಒಂಟಿಯಾಗಿದ್ದಾಗಲೂ ಶಾಂತವಾಗಿರಲು ಕಲಿಯುತ್ತದೆ. ಮತ್ತೆ 2026 ತುಲಾ ರಾಶಿಯವರು ಈ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅನೇಕ ತುಲಾ ರಾಶಿಯವರಿಗೆ ಜೀವನ ಇದ್ದಕ್ಕಿದ್ದಂತೆ ನಿಂತು ಹೋದಂತೆ ಆಗುತ್ತದೆ. ಜನಸಂದಣಿ ಕಡಿಮೆಯಾಗುತ್ತದೆ. ಫೋನ್ಗಳು ಮೊದಲಿನಷ್ಟು ನಿಶ್ಶಬ್ದವಾಗಿರುತ್ತವೆ. ಒಂದು ಕಾಲದಲ್ಲಿ ಪ್ರತಿದಿನ ಇದ್ದ ಜನರು ಈಗ ಹೆಚ್ಚು ದೂರದಲ್ಲಿರುವಂತೆ ಕಾಣುತ್ತಾರೆ. ಆದರೆ ಈ ಮೌನವೇ ತುಲಾ ರಾಶಿಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಅದು ತುಲಾ ರಾಶಿಯ ಶ್ರೇಷ್ಠ ಗುರುವಾಗುತ್ತದೆ, ಏಕೆಂದರೆ ಈ ಮೌನದಲ್ಲಿ ಅವಳು ವರ್ಷಗಳಿಂದ ಇತರರ ಅಗತ್ಯಗಳನ್ನು ತನ್ನ ಗುರುತನ್ನಾಗಿ ಮಾಡಿಕೊಂಡಿದ್ದಾಳೆ ಮತ್ತು ತನ್ನ ಸ್ವಂತ ಅಗತ್ಯಗಳನ್ನು ನಾಳೆಯವರೆಗೆ ಮುಂದೂಡಿದ್ದಾಳೆ ಎಂಬ ಆಳವಾದ ತಿಳುವಳಿಕೆ ಬರುತ್ತಾಳೆ. ಈಗ ಮೊದಲೇ ಬಾರಿಗೆ ಅವಳು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾಳೆ, ನನಗೆ ಏನು ಬೇಕು, ನನಗೆ ಏನು ಅನಿಸುತ್ತದೆ ಮತ್ತು ನಾನು ಏನನ್ನು ಸಹಿಸಿಕೊಳ್ಳಲು ಇಷ್ಟವಿಲ್ಲದೆ. 2026ರ ಅಂತಿಮ ತಿಂಗಳುಗಳಲ್ಲಿ ತುಲಾ ರಾಶಿಯ ಹೊಸ ಸ್ಪಷ್ಟತೆಯನ್ನು ಪಡೆಯುತ್ತದೆ. ಶಬ್ದ ಮಾಡದ ಆದರೆ ಭ್ರಮೆಗಳನ್ನು ಹೋಗಲಾಡಿಸುವ ಸ್ಪಷ್ಟತೆ. ಈಗ ತನ್ನ ಜೀವನದಲ್ಲಿ ನಿಜವಾಗಿ ಯಾರಿರಬೇಕೆಂದು ಮತ್ತು ಅನುಕೂಲಕ್ಕಾಗಿ, ಅಭ್ಯಾಸಕ್ಕಾಗಿ ಅಥವಾ ಸ್ಪಷ್ಟವಾಗಿ ನೋಡುತ್ತಾಳೆ.
ಅಂದರೆ ತುಲಾ ರಾಶಿಯವರು ತುಲಾ ರಾಶಿಯವರು ತಮ್ಮೊಂದಿಗೆ ಸಮಯ ಕಳೆಯಲು, ತಮ್ಮ ಹವ್ಯಾಸಗಳನ್ನು ಮರುಶೋಧಿಸಲು, ಇದು ಈಡೇರದ ಕನಸುಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ಮುಖ್ಯವಾಗಿ ತಮ್ಮ ಮಿತಿಯನ್ನು ಗುರುತಿಸಲು ಕರೆಯುತ್ತಾರೆ. ಒಂಟಿತನ ಮತ್ತು ಸ್ವಾತಂತ್ರ್ಯದ ನಡುವೆ ದೊಡ್ಡ ವ್ಯತ್ಯಾಸವಿದೆ ಅಂತ ಅರ್ಥ ಮಾಡ್ಕೋತಾರೆ. ತುಲಾ ರಾಶಿಯವರು ಅರ್ಥ ಮಾಡಿಕೊಳ್ಳುವ ಸಮಯ ಇದಾಗಿರುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಈ ತುಲಾ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿ ಆಗಮನದಿಂದ ಎಷ್ಟೆಲ್ಲ ಫಲಗಳು ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಶೇರ್ ಮಾಡಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.